ನಾನು ನನ್ನ ಹೃದಯಾದ ದೇವರ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಮ್ಮಲಿಸುತ್ತಿರುವೆನು. ಈ ದಿನ ಅದು ಲಭಿಸಿದ ಪ್ರಿಯ. ಉತ್ತರ, ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿದರೆ ಹೇಳೋ ಉತ್ತರ. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ಅದನ್ನು ನಾನು ಬಲ್ಲೆನೋ ಉತ್ತರ. ಶೃಂಗಾರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ ಭಾಮಿನಿ ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ ಭಾಮಿನಿ ಚಿಂತೆಯ ಪರಿಹರಿಸೆ ಚಿರಸಾತ್ವಿದಾರೆಯ ನೀ ಮರೆಸೆ ಅಮರ ಲೋಕವನೇ ರಚಿಸೆ ಸುರಲೋಕವನೇ ನೀ ಮರೆಸೆ ತಜ್ಜನತ ಲಯ ಭರಿತ ಗಜಗಮನೆ ಜನತಾಲಯ ಭರಿತ ಗಜಗಮನ ಮಧುರ ಶೃಂಗಾರವಾಹಿನಿ ಮನಮೋಹಿನಿ ಪ್ರಿಯ ಕಾಂತಮಣಿ ಕಾಮಿನಿ ಭಾಮಿನಿ. ಉತ್ತರ, ನಾನು ಅದನ್ನು ಬಲ್ಲೆನೋ ಉತ್ತರ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷೆ ಉತ್ತರ. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಕೈಗೊಳ್ಳಬೇಕೆಂಬುದು ನನ್ನ ಅಭಿಲಾಷೆ ಉತ್ತರ. ಪ್ರಾಣೇಶ್ವರ, ದೇವರಿ ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸುವೆನೆ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವ ಉತ್ತರ, ಬೇಡ ಮನದೇವರ ಸಭಾ ಇದು ನಿನಗಾಗಿ ಕಾದಿರೋ
ಸ್ವಾಮಿ ಬಾ ಉತ್ತರ. ಉತ್ತರ. ದ್ರೋಣಾಚಾರ್ಯರ ಚಕ್ರಾಯುಧವನ್ನು ಬೆರೆಸಲು ದೊಡ್ಡಪ್ಪನಿಂದ ಅನುಮತಿಯನ್ನು ಪಡೆದಿರುವೆನು. ಯುದ್ಧಕ್ಕಾಗಿ ಹೊರಟಿರುವನು, ನನ್ನನ್ನು ತಡೆಯಬೇಡ. ಉತ್ತರ. ದೇವ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತಿ ಸಹಾಯಕರಾಗದಂತೆ ಈಗ ನಾವು ನಿಮಗೆ ಸಹಾಯಕಳಾಗಲಿಲ್ಲ. ಉತ್ತರ. ಆಗ ತಾಯಿಯವರು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ. ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಇರಿಸಿ ನೋಡಲಿ. ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಸ್ಥಾನವೂ ಇದಲ್ಲ. ಅನಂತರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದಿರುವ ಹೂಗಳನ್ನು ನನ್ನ ಎದೆಯೇರಿಸು. ಮನ್ಮಥರಾಣಿ, ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ನೋಡಿ ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಉತ್ತರ. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ. ಬಾಮಿನಿ ಸೌರ್ಯ ಸಾಕಿದು ಘೋರ, ಬಾಮಿನಿ ಸೌರ್ಯ ಸಾಕಿದು ಘೋರ.
ವೀರಸತಿ 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 ಎಂತೀಗ ರಾಜಿಸೆ ರಾರಾಜಿಸೆ ರಾರಾಜಿಸೆ ನೀರೇ ಜಲೆ ಆನಂದವಾಗಿರೆ ನಾಗೇಳುವೆ ಉತ್ತರ ಇದು ಉಲ್ಲಾಸದ ಸಮಯವಲ್ಲ ಉತ್ತರ. ಘೋರವಾದ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುನಗುತ್ತಲೇ ಇರುವೆಯಲ್ಲ ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿದೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ? ಹಾಗಾದರೆ ಸಂತೋಷಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ ಉತ್ತರ? ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ ಉತ್ತರ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ್ದ ಪತ್ನಿಯು ವೀರಾಂಗನ ಎನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವರ್ಣನೆಯಾಗಿ ನಿರ್ವಹಿಸುವುದು. ಉತ್ತರ, ಒಂದು ವೇಳೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಮೃತಪಟ್ಟರೆ ನನಗಾಗಿ ದುಃಖಿಸುವುದಿಲ್ಲವೆಂದು ನನಗೆ ಮಾತು ಕೊಡು ಉತ್ತರ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆ. ಉತ್ತರೆಯು ವೀರಸತಿ ಪತಿ ಆಜ್ಞೆಗಳಿಗೆ ದೇವರ ಆಜ್ಞೆ ಅಂತಲೇ ಪ್ರಿಯ. ಉತ್ತರ, ಬಾಳಿನ ವಸಂತ ನೀನಾಗಿ ಬಳಿಗೆ ಬಾ ಪ್ರೇಯಸಿ. ಉತ್ತರ, ಕಾರ್ತೀಕ ಮಾಸದ ತಿಂಗಳು ಬೆಳದಿಂಗಳು ನೀನಾಗಿ ಬಳಿಗೆ ಬಾ ಪ್ರೇಯಸಿ. ಉತ್ತರ, ಬಾಳಿನ ವಸಂತ ನೀನಾಗಿ ಬಳಿಗೆ ಬಾ ಪ್ರೇಯಸಿ. ಬಾಳಿನ ವಸಂತ ನೀನಾಗಿ ಬಳಿಗೆ ಬಾ ಪ್ರೇಯಸಿ. ಬಳಿಗೆ ಬಾ ಪ್ರೇಯಸಿ. ಕಾಮನ ಬಿಲ್ಲೋಟ ಮಿಂಚಿನ ಮೈಮಾಟ, ಕಾಮನ ಬಿಲ್ಲೋಟ ಮಿಂಚಿನ ಮೈಮಾಟ, ಕಾಮದ ಇಲಿಯರ ಮರೆಸುವ ಆಟ. ಕಾಮದ ಇಲಿಯರ ಮರೆಸುವ ಆಟ. ಕಾವ್ಯದ ಮೋಹಕ್ಕೆ ನಾ ಬೆರಗಾದೆ, ಕಾವ್ಯದ ಮೋಹಕ್ಕೆ ನಾ ಬೆರಗಾದೆ. ಕಾವ್ಯದ ಮೋಹಕ್ಕೆ ನಾ ಬೆರಗಾದೆ. ಬಾಳಿನ ವಸಂತ ನೀನಾಗಿ ಬಳಿಗೆ ಬಾ ಪ್ರೇಯಸಿ. ಬಳಿಗೆ ಬಾ ಪ್ರೇಯಸಿ. ಪ್ರಿಯ, ಉತ್ತರ, ಏಕೋ
ಪ್ರಾಣೇಶ್ವರ, ಉತ್ತರ. ಏಕೆ ಸ್ವಾಮಿ, ಏನಾಯ್ತು ಪ್ರಿಯ? ಉತ್ತರ, ನಿನ್ನನ್ನು ಬಿಟ್ಟು ಯುದ್ಧಕ್ಕೆ ಹೋಗಲು ಮನಸ್ಸೇ ಬರುತ್ತಿಲ್ಲ. ಉತ್ತರ. ಹೌದೇ ಪ್ರಿಯ? ಹೌದು. ಹಾಗಾದ್ರೆ ಹೋಗಿ ಸ್ವಾಮಿ, ಹೋಗಿ ಪ್ರಿಯ. ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಉತ್ತರ. ಹೋಗುದಿಲ್ಲವೇ? ಹೋಗುವುದಿಲ್ಲ. ಉತ್ತರ. ಹೋಗಬಾರದು ಪ್ರಿಯ. ಒಂದು ವೇಳೆ ಹೋಗಿದರೆ ಮಾತು 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 ಏಕೋ ಎಲ್ಲೋ ಜಮ್ಮಿನ ಅದು ಅಲ್ಲಿ ನೋಡಿ ಸ್ವಾಮಿ, ಅತ್ತೆಯವರು ಇತ್ತಲೇ ಬರುತ್ತಿರುವರು. ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರನಿಗೆ ತ್ರಿಕಾಲದಲ್ಲಿ ಅಪಜಯ ಇಲ್ಲವ ಕುಮಾರ? ಅಮ್ಮ ಜನನಿ ಇದೋ ನಮಸ್ಕರಿಸಿದ. ಕುಮಾರ ಅಭಿಮನ್ಯು, ಈ ದಿನ ನೀನು ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಇದು ನಿಜವೇ? ಹೌದು ತಾಯಿ. ಸುಭದ್ರಾ ದೇವಿಯು ವೀರಮಾತೆ ಎಂಬುದನ್ನು ಈ ಜಗತ್ತಿಗೆ ತೋರಿಸಲೆಂದೇ ನಾನು ಯುದ್ಧಕ್ಕಾಗಿ ಹೊರಟಿರುವನು. ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ಕಾಪಾಡಲಿ ಕಂದ. ಅಮ್ಮ, ನಿನ್ನ ಆಶೀರ್ವಾದ ಬಲದಿಂದ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವೆನು. ಅಮ್ಮ, ನೋವು ಏನೆಂದು ತಿಳಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿ ಇರಿಸುವೆನು. ಅಮ್ಮ, ನಾನು ಒಂದು ವೇಳೆ ಯುದ್ಧದಲ್ಲಿ ಏನಾದರೂ... ಕುಮಾರ, ಅಬದ್ಧವನ್ನು ಆಡದಿರು ಕಂದ. ವೀರ ಕ್ಷತ್ರಿಯನಿಗೆ ರಣರಂಗವು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ, ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ಆತನು ಜೀವನವನ್ನು ಪ್ರತಿನಿತ್ಯ ಒಳೆಯುತ್ತಾನೆ. ಅಂಜಿ ನಿರಾಶನಾಗುವುದಿಲ್ಲ. ಹೋಗು ಮಗನೇ, ಜಯಶಾಲಿಯಾಗಿ ಹಿಂತಿರುಗು. ನಿನಗೆ ಮಂಗಳವಾಗಲಿ. ಧನ್ಯ ಅಭಿಮನ್ಯು, ನೀನೇ ಧನ್ಯ. ಅಮ್ಮ, ನಿಮ್ಮ ಆಶೀರ್ವಾದ ಬಲದಿಂದ ನಾನಿನ್ನು ಹೋಗಿ ಬರುವೆನು ತಾಯಿ. ಉತ್ತರ, ನಾನಿನ್ನು ಹೋಗಿ ಬರಲೆ. ಉತ್ತರೆ, ನಾನಿನ್ನು ಹೋಗಿ ಬರಲೆ. ಹಾಗೆ ಆಗಲಿ ಸ್ವಾಮಿ. ಹರನ ವರವನ್ನ ಪಡೆದ ಕಲಿಯಲ, ಹರನ ವರವನ್ನ ಪಡೆದ ಕಲಿಯಲ, ಗುರುಗಳು ಜಯಿಸುವರೆ ಅವರಿಗರೈ, ಗುರುಗಳು ಜಯಿಸುವರೆ ಅವರಿಗರೈ. ಹೇಳುತ್ತರ ತಲೆಗಳ ಕಡುಗಿಡುತ್ತಲೇ, ಹೇಳುತ್ತರ ತಲೆಗಳ ಕಡುಗಿಡುತ್ತಲೇ, ಹೊರಗಡೆ ಕೊಟ್ಟುವ ನಗದೊಳಗೆ, ಹೊರಗಡೆ ಕೊಟ್ಟುವ ನಗದೊಳಗೆ, ಹೆಡುಗರ ತಲೆಗಳ ಬಿಡುಗ ಕಲಿಯುತ್ತ, ಹೆಡುಗರ ಸಮನ ಪಡೆಯಲ್ಲ, ಹೆಡುಗರ ಸಮನ ಪಡೆಯಲ್ಲ, ಹೆಡುಗರ ಸಮನ ಪಡೆಯಲ್ಲ. ಆಹಾ, ಈ ದಿನ ಸಂಕರ ವರಬಲದಿಂದ ಆ ಪಾಂಡವರಲ್ಲಿ ಅರ್ಜುನನ ಒಬ್ಬನು ಬಿಟ್ಟು ಆಳ್ವರನ್ನು ಸೋಲಿಸುವೆನು. ಯಾರಾದರೂ ಧೈರ್ಯವುಳ್ಳವಿದ್ದರೆ ಒಂದು ಬಂದಿನಿಲ್ಲಿ. ಜಿಂಕೆಯನ್ನು ಬೇಟೆಯಾಡುತ್ತಿದ್ದ ಬೇಟೆಗಾರನೇ, ನಿನ್ನ ಎದುರಿಗೆ ಈ ಸಿಂಹದ ಮರಿಯು ಬಂದು ನಿಂತಿರುವುದು ನನ್ನೊಡನೆ ಯುದ್ಧವನ್ನು ಮಾಡಿ ಗೆಲ್ಲೋ. ಹೋಗ ಹೋಗ ಅಲ್ಲಿ ಬಾಲಕ, ಎಲ್ಲೋ ಕೊಲ್ಲಿ ಬಾಲಕ, ನನ್ನ ಕೋಪಾಗ್ನಿ ಜಾಲೆಯಿಂದ ನೀನು ಪಾರ ಮಾಡಿ ಬಂದಿರುವ ನಿನ್ನ ತಾಯಿಯ ದೇಳನ್ನು ಕಕ್ಕಬೇಕಾಗುವುದು. ಕಕ್ಕುವುದು ಆಗಿರಲಿ, ಅದು ಉಕ್ಕಿ ಬಂದು ನಿನ್ನ ಪಾಲಿಗೆ ವಿಷವಾಗುವುದೆಂಬುದನ್ನು ಮರೆಯಬೇಡವೋ ಮದಾಂಧ. ಏನು ಹೊರಟಿಸುವಾಗುವುದೇ? ಕೊಡಗನೆಂದು ಸೋಮರಿದ್ದರೆ
ಬೇಕು ಮೇರಿ ಮಾತನಾಡುತ್ತಿರುವೆಯ? ನಿನ್ನ ಅಪೇಕ್ಷೆ ಹೇಳು. ಈ ಯುದ್ಧದಲ್ಲಿ ಪ್ರಾಣ ಬಿಡುವುದ ಅಥವಾ ಪ್ರಾಣ ಉಳಿಸಿಕೊಂಡು ಹೋಗುವುದು? ಏನ್ ತಿರುಗಿ ಹೋಗುವುದ? ಪ್ರಾಣ ಉಳಿಸಿಕೊಂಡು ಹೋಗುವುದೇನೋ? ಎಲ್ಲ ಮದಾಂಧ, ಚಕ್ರವ್ಯೂಹದ ಬಾಗಿಲನ್ನು ಕಾಯುವ ಗುಲಾಮ ನೀನು. ನಿನಗೇಕೋ ಇಷ್ಟೊಂದು ಪೌರುಷದ ಮಾತು? ಹೇಳನ್ನೇ ಮದಾಂಧ. ಆರಿಸುವಂತಲೆ ಸೋರೆ, ಆರಿಸುವಂತಲೆ ಸೋರೆ, ಬಲಿ ಕೊಡುವನು ಜನಮಾನ್ಯ. ಆರಿಸುವಂತಲೆ ಸೋರೆ, ನಮ್ಮ ಪಾಂಡವರ ಮನವನ್ನು ಮುರಿದು, ನಮ್ಮ ಪಾಂಡವರ ಮನವನ್ನು ಮುರಿದು ಕಡಲಾಗ ಪುಷ್ಟಿ ಬರಲಲ್ಲ. ಒಂದು ಬಾಳದ ನಿನ್ನ ರುಂಡವ, ಒಂದು ಬಾಳದ ನಿನ್ನ ರುಂಡವ, ಚಂಡಾಡುವರು ಮೊದಲು, ಚಂಡಾಡುವರು ಮೊದಲು, ಚಂಡಾಡುವರು. ಕೆಲವು ಅಭಿಮಾನ್ಯು ನಿನ್ನ ಅಹಂಕಾರವು ಮಿತಿ ಮೀರಿತು. ಇದೇ ಈ ಗದಾಪೆಟ್ಟನ್ನು ಧರಿಸಿಕೋ. ಎಲ್ಲವೋ ಮದಾಂಧ, ನಿನ್ನ ಗದೆಯ ಪೆಟ್ಟು ನನ್ನನ್ನು ಏನು ಮಾಡಬಲ್ಲದು? ಇದನ್ನು ಈ ಕಟ್ಟುಗಳಿಂದ ನಿನ್ನನ್ನು ಸಂಹರಿಸಿ ಬಿಡುವೆನು. ಪಾಪಿಯು ಮೂರ್ಛಿತನಾದನು. ಈ ಸಂದರ್ಭದಲ್ಲಿ ಈ ವ್ಯೂಹವನ್ನು ಈಗಲೇ ಭೇದಿಸುವೆನು. ಇದೇನು ಆಚಾರ್ಯ? ಕೈಗೆ ಸಿಕ್ಕಿದ ಶತ್ರುವನ್ನು ಹಾಗೆ ಬಿಡಬಹುದೇ? ನಿಮಗಾಗಿ ಸೈನ್ಯಾಧಿಪತ್ಯವು ನೀಡಿರುವುದು ಮರೆತು ಬಿಟ್ಟಿರಾ? ಆ ಬಾಲಕ ಅಭಿಮನ್ಯುವಿನಿಂದ ಇಡೀ ಕುರು ಸೈನ್ಯವೇ ನಾಶವಾಗುತ್ತಿರುವುದಲ್ಲ ಆಚಾರ್ಯ. ದುರ್ಯೋಧನ, ಆ ಅಭಿಮನ್ಯುವು ಸಾಮಾನ್ಯದ ಬಾಲಕನಲ್ಲ. ಅವನ ಮುಖಾಮುದ್ರೆಯನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಅವನಲ್ಲಿ ಅರ್ಜುನನ ವರಪ್ರಸಾದವೂ ಇರುವುದು, ಹಾಗೂ ಭೀಮನ ಸಾಹಸ, ಅರ್ಜುನನ ಪರಾಕ್ರಮ, ಯುಧಿಷ್ಠಿರನ ತಾಳ್ಮೆ, ಶ್ರೀಕೃಷ್ಣನ ಪರಮಾತ್ಮನ ಮನೋಹರ ಮಾಧುರ್ಯವೂ ಅವನೊಳಗಿರುವುದು. ಸರ್ವನಾಶ ಸರ್ವನಾಶ. ಏನಾಯ್ತು ಸಹೋದರ? ಅಭಿಮಾನಿ ನಮ್ಮ ಸಮಸ್ತ ಮಕ್ಕಳನ್ನು ಕೊಂದ ಈಗ ಲಕ್ಷಣನೇ ಹೋರಾಡುತ್ತಿರುವುದು. ಅವನ ಗತಿ ಏನಾಗಿರುವುದು ಕಣ್ಣು ಗಜ, ಏನಾಗಿರುವುದು? ಅಯ್ಯೋ ಅಯ್ಯೋ ಮಕ್ಕಳಿರ, ಎಲ್ಲರೂ ಏಕಕಾಲದಲ್ಲಿ ಪ್ರಾಣ ಬಿಟ್ಟಿರ. ಮಕ್ಕಳಿರ, ಏಕಕಾಲದಲ್ಲಿ ಪ್ರಾಣ ಬಿಟ್ಟಿರ. ಮಕ್ಕಳಿರ, ಕೆಲವೋ ಅಭಿಮನ್ಯು, ನಿನ್ನಪ್ಪ ನಿನ್ನ ಇಡೀ ಕೊಯ್ಲು ಸೈನ್ಯವೇ ಆರಾಧಿಸಿರುವುದಲ್ಲ. ಈಗೇನು ಮಾಡುವುದು ಆಚಾರ್ಯರೇ? ಇದಕ್ಕೆ ಚಿಂತೆ ಏಕೆ ಸುಯೋಧನ? ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕುಮಾರನ ಮರಣಕ್ಕೆ ಕಾರಣನಾದ ಆ ದುರ್ಯೋಧನನ್ನು ಸಂಹರಿಸೋಣ. ನಡೆಯಿರಿ ನಡೆಯಿರಿ. ನಿಜ ಶಕುನಿ, ನಮ್ಮ ಕುಮಾರನನ್ನು ಕೊಂದ ಹಾ ಬಾಲಕನನ್ನು ಉಳಿಸಬಾರದು. ನಡೆ ಶಕುನಿ, ಹೋಗೋಣ. ಇದು ಧರ್ಮದ ಯುದ್ಧವಲ್ಲ. ನಾವೆಲ್ಲರೂ ಒಟ್ಟಾಗಿ ಸೇರಿ ಒಬ್ಬ ಬಾಲಕನನ್ನು ಹತ ಮಾಡುವುದೇ? ನೋಡಿದೆಯಾ ದುರ್ಯೋಧನ?
ಮೊದಲೇ ಹೇಳಿಲ್ವೇ ಈ ದ್ರೋಣಾಚಾರ್ಯರು ಪಾಂಡವರ ಪಕ್ಷಪಾತಿ ಎಂದು? ಇದರಲ್ಲಿ ಧರ್ಮ ಕರ್ಮವೆಂದರೇನು ಆಚಾರ್ಯರೇ? ಶತ್ರುಗಳನ್ನು ಯಾವ ರೀತಿಯಿಂದಾದರೂ ಕೊಲ್ಲಬಹುದಲ್ಲವೇ? ಆಚಾರ್ಯರೇ, ಈ ತರ ಕಟುತರ ನುಡಿಗಳ ನುಡಿಯುವುದು ಉಚಿತವೇ ಗುರುದೇವ, ಗುರುದೇವ, ಗುರುದೇವ. ಈ ತರ ಕಟುತರ ನುಡಿಗಳ ನುಡಿಯುವುದೇ ಉಚಿತವೇ ಗುರುದೇವ, ಗುರುದೇವ, ಗುರುದೇವ. ಘನತರ ವ್ಯಸನದಿ ಮರುಗುವುದೇಕೆ, ಘನತರ ವ್ಯಸನದಿ ಮರುಗುವುದೇಕೆ, ಮಾನ ಹಾನಿಯು ತಿಳಿಯದೆ ನಿಮಗೆ, ಮಾನ ಹಾನಿಯು ತಿಳಿಯದೆ ನಿಮಗೆ, ಬಲಿ ಇಡುತ್ತಲೇ ಬಲಿ ಕೊಡುತ್ತಲೇ ಬಲಿ ಇಡುತ್ತಲೇ. ಬಲಿ ಇಡುತ್ತಲೇ ಬಲಿ ಕೊಡುತ್ತಲೇ ಬಲಿ ಇಡುತ್ತಲೇ. ಈ ತರ ಕಟುಕರ ನುಡಿಗಳ ನುಡಿಯುವುದು ಉಚಿತವೇ ಗುರುದೇವ, ಗುರುದೇವ, ಗುರುದೇವ. ಗುರುದೇವ, ಇದಕ್ಕಾಗಿಯೇ ನಾನು ನಿಮಗೆ ಅಧಿಕಾರವನ್ನು ನೀಡಿರುವುದು. ಆ ಭ್ರಷ್ಟ ಬಾಲಕನು ಇಡೀ ಕುರು ಸೈನ್ಯವನ್ನೇ ನಾಶ ಮಾಡುತ್ತಿದ್ದರು. ಆ ಭ್ರಷ್ಟ ಪಾಂಡವರ ಮೇಲೆ ಬಯಸುತ್ತಿದ್ದೀರಲ್ಲ ಅವರ ಜಯವನ್ನ. ಏನು ಗುರುದೇವ ನಿಮ್ಮದು? ವಿಜಯ, ವಿಜಯ, ಈಗಲೂ ಈ ಪಾಂಡವರಿಗೆ ವಿಜಯ. ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಪಾಂಡವರಿಗೆ ವಿಜಯ. ಎಲ್ಲೋ ಅಭಿಮನ್ಯು, ಇದು ನಿನ್ನ ವಿಜಯವಲ್ಲ, ನಿನ್ನ ಕೊನೆಯ ಅಂತ್ಯವೆಂದು ತಿಳಿ ಮದಾಂಧ. ಛೇ ಪಾಪಿಗಳ, ಪಾಂಡವರ ಪರಾಕ್ರಮಕ್ಕೆ ಎದುರಿ ಓಡಿ ಹೋದ ಹೇಡಿಗಳ, ನೀರಿನಲ್ಲಾದರೂ ಮುಳುಗಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರೋ. ಯಾರು ಯಾರು ನನ್ನ ಬಿಲ್ಲನ್ನು ಕತ್ತರಿಸಿದವರು? ಓಹೋ ಕರ್ಣ, ನೀನಲ್ಲವೇ ನನ್ನ ತಂದೆಗೆ ಸರಿ ಸಮಾನನಾಗಿ ನಿಂತು ಯುದ್ಧ ಮಾಡಬಲ್ಲ ವೀರ. ಥೂ, ನಿಮ್ಮ ಜನ್ಮಕ್ಕೆ. ವೀರರಾದರೆ ಧರ್ಮದಿಂದ ಯುದ್ಧಕ್ಕೆ ಸಿದ್ಧರಾಗಿರಿ, ಇಲ್ಲವಾದರೆ ನೀರಿನಲ್ಲಾದರೂ ಮುಳುಗಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರೋ. ನಿಲ್ಲಿಸು ಈ ವಾಕ್ಯವ, ಪರಿಹಾರದ ನುಡಿಗಳ ನುಡಿಯುವುದೇಕೆ? ನಿಲ್ಲಿಸು ಈ ವಾಕ್ಯವ. ಚಡಮುನಿ ನಿನ್ನಲು ತಡೆಯದೆಂದರೆ, ಚಡಮುನಿ ನಿನ್ನಲು ತಡೆಯದೆಂದರೆ, ನುಡಿಯುವುದೇಕೆ ಸವಿನುಡಿಗಳಲ್ಲ, ನುಡಿಯುವುದೇಕೆ ಸವಿನುಡಿಗಳಲ್ಲ. ನಿಲ್ಲಿಸು ಈ ವಾಕ್ಯವ, ಪರಿಹಾರದ ನುಡಿಗಳ ನುಡಿಯುವುದೇಕೆ? ನಿಲ್ಲಿಸು, ನಿಲ್ಲಿಸು, ನಿಲ್ಲಿಸು ಈ ವಾಕ್ಯವ. ಎಲ್ಲವೋ ಅಭಿಮನ್ಯ, ನಾವು ನೀರಿನಲ್ಲೇ ಮುಳುಗುವವೋ ಅಥವಾ ನಿನ್ನನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವವೋ ಇನ್ನು ಕ್ಷಣ ಮಾತ್ರದಲ್ಲೇ ನೋಡು ಮದಾಂಧ. ಹೆಲೋ ಅಭಿಮಾನ್ಯು, ನಮ್ಮ ಕೌರವೇಶ್ವರನು, ನನ್ನ ಒಡೆಯನಾದ ಕೌರವೇಶ್ವರನನ್ನು ಇಷ್ಟೊಂದು ವಿಯಾರಿಸುತ್ತಿರುವೆಯಾ? ಹಿರಿಯವರೆಂಬ ಗೌರವ ಕೊಡದೆ ಮಾತನಾಡುತ್ತಿರುವ ನೀನು ಮಹಾ ದೊಡ್ಡ ಸುಪುತ್ರನೇನೋ ನೀನು? ಹಿರಿಯವರಾಗಿ ಇರಿಸಿಕೊಂಡವರು ತಮ್ಮ ಕೈಯಿಂದಲೇ ತಮ್ಮ ಘನತೆಯನ್ನು ಕಳೆದುಕೊಂಡ ಮೇಲೆ ಹಿರಿಯವರಿಗಾದ ಇದರಲ್ಲಿ ನಮ್ಮ ದೋಷವಾದರೂ ಏನಿದೆ? ಫಲ ಫಲ ಕುಮಾರ, ನಿನ್ನ ಚಾತುರ್ಯ ಸಾಹಸವನ್ನು ನೋಡಿ ನನಗೆ ನಿನ್ನ ಮೇಲೆ ಪುತ್ರ ವಾತ್ಸಲ್ಯವೇ ಬರುತ್ತಿರುವುದು ಕುಮಾರ. ಹಾಗೂ ಆ ಪಾಂಡವರ ಮೇಲಿನ ದ್ವೇಷವೇ ನನಗೆ ಮಾಯವಾಗುತ್ತಿರುವುದು ಕುಮಾರ. ದೊಡ್ಡಪ್ಪ, ಹಾಗಾದ ಮೇಲೆ
ಇಂದೇಕೋ ನನಗೂ ತಮ್ಮ ಮೇಲೆ ಅಭಿಮಾನ ಉಂಟಾಗುತ್ತಿರುವುದು. ನಿಮಗೆ ಈ ಪ್ರೇಮ ಉಂಟಾದ ಮೇಲೆ ನನಗೂ ಪ್ರೇಮ ಉಂಟಾಗುತ್ತಿರುವುದು. ದೊಡ್ಡಪ್ಪ, ತಮ್ಮ ಪಾದಗಳಿಗೆ ನಮಸ್ಕರಿಸಲು ನನಗೂ ಅಭಿಮಾನ ಉಂಟಾಗಿರುವುದು. ಹಾಗಾದರೆ ಆ ಕತ್ತಿನ ದೂರ ಬಿಸಾಡು ಬಾಕುಮಾರ, ನನ್ನನ್ನು ಆಲಂಗಿಸು ಬಾಕುಮಾರ. ಧನ್ಯ ಅಭಿಮಾನ್ಯು, ಧನ್ಯ, ನೀನೇ ಧನ್ಯ. ನಿನ್ನಿಂದಲಾದರೂ ಈ ಕುರುಪಾಂಡವರ ಸಂಧಿಯುಂಟಾಯಿತಲ್ಲ. ಹೋಗು ಹೋಗು ನನ್ನ ಪ್ರಿಯ ಖಡ್ಗವೇ. ಬಹು ಜನರ ರಕ್ತಪಾನವನ್ನು ಮಾಡಿ ಬಹಳ ಆಯಾಸಗೊಂಡಿರುವೆ. ಕ್ಷಣಕಾಲ ವಿಶ್ರಾಂತಿಸಿಕೋ. ದೊಡ್ಡಪ್ಪ, ಎಲ್ಲಿ ಆಲಿಂಗನವನ್ನು ಆಲಂಗಿಸಿ. ಅಯ್ಯೋ ದೈವವೇ, ಎಂತಹ ಅಧರ್ಮ ಅತ್ಯಾಚಾರವಿದು. ಹೇ ಜನಾರ್ದನ, ಇದಕ್ಕೆ ನೀನು ಸಾಕ್ಷಿಯಾಗಿರು. ಕೌರವರನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಪುರುಷರೇ, ಧರ್ಮ ನೀತಿಯನ್ನು ತೊರೆದು ಮನುಷ್ಯತ್ವಕ್ಕೆ ತಿಲಾಂಜಲಿಯಲ್ಲಿ ಇಟ್ಟರಲ್ಲ. ಜಗದೀಶ್ವರ, ನನ್ನ ರಥವು ಭಂಗವಾಯಿತು, ಧನುಷು ಮುರಿಯಿತು, ಬತ್ತಳಿಕೆಯು ಬರಿದಾಯಿತು, ಕೈಯಲ್ಲಿದ್ದ ಖಡ್ಗವು ದೂರವಾಯಿತು. ಛೇ ಪಾಪಿಗಳ, ನೀವೆಲ್ಲರೂ ಸೇರಿ ಏಕಕಾಲದಲ್ಲಿ ನನ್ನಪ್ಪನ ಮೇಲೆ ಆಕ್ರಮಣ ಮಾಡಿದಿರಲ್ಲವೇ? ನಿಮ್ಮೆಲ್ಲರಿಗೂ ಧಿಕ್ಕಾರವಿರಲಿ. ಅಂತಹ ಧೈರ್ಯವಿದ್ದರೆ ಒಬ್ಬೊಬ್ಬರಾಗಿ ಈಗಿಯೂ ಬಂದಿರಿ. ಈ ನನ್ನ ಚಕ್ರದಿಂದಲೇ ನಿಮ್ಮೆಲ್ಲರನ್ನೂ ಸಮರಿಸುವೆನು. ಆಚಾರ್ಯ, ತಾವು ಎದುರಿಗಿದ್ದರೂ ಇಂತಹ ಅತ್ಯಾಚಾರ ನಡೆಯಬಲ್ಲದೆ ಆಚಾರ್ಯ? ಮಗುವೆ, ನಾನು ಎದುರಿಗೆ ನಿಂತಿದ್ದರೂ ಯತ್ನವಿಲ್ಲದೆ ಸುಮ್ಮನಿರುವೆನು. ಇವರ ಅನ್ನವನ್ನು ತಿಂದು ಇವರ ಆಜ್ಞೆಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ಎಲ್ಲವೋ ಮೂಢಾಭಿಮನ್ಯು, ಯಾರನ್ನೂ ಬೇಡಿದರೂ ಫಲವಿಲ್ಲ. ನಿನ್ನ ಅಪೇಕ್ಷೆ ಏನು? ಮರಣವೋ ಅಥವಾ ಪ್ರಾಣ ಭಿಕ್ಷೆಯೋ? ಅದರಲ್ಲಿಯೂ ಪ್ರಾಣ ಭಿಕ್ಷೆ? ಛೇ, ನಿಮ್ಮಂತಹ ನರಪಿಶಾಚಿಗಳಿಂದ ಭಿಕ್ಷೆ ಬೇಡುವ ಗತಿಯು ಈ ಪಾಂಡುಕುಮಾರರಿಗೆ ಇನ್ನೂ ಬಂದಿಲ್ಲವೋ? ಈ ಸಿಂಹದ ಮರಿಯನ್ನು ಮೋಸದಿಂದ ಹೊಡೆದಿರಲ್ಲವೇ? ನಿಮ್ಮ ಮೋಸವನ್ನು ಅರಿಯದೆ ದೂರ ಬಿಸಾಡಿದ್ರಲ್ಲ ನನ್ನ ಆ ಖಡ್ಗವನ್ನು ಕೊಡಿರೋ. ಆ ಖಡ್ಗದಿಂದಲೇ ನಿಮ್ಮೆಲ್ಲರನ್ನೂ ಸಮರಿಸುವೆನು. ಪಾಂಡವರ ಕೀರ್ತಿಯನ್ನು ಬೆಳಗಿಸುವೆನು. ಈ ಅಭಿಮಾನ್ಯ ಸಮತವನ್ನು ವಿಫಲ ಮಾಡಲು ಈ ಜಾಗೃತಿನೇ ಸಿದ್ಧನಾಗಿರುವನು. ಶಾಸನ, ನೀನು ಒಂದಿನಿಂದ ಒಡೆ, ನಾನು ಎಂದಿನಿಂದ ಒಡೆಯುವೆನು. ಈ ಪಾಪಿ ಸಾಯಲಿ. ನಿಜ ಮಾವ, ಈತನ ಒಂದು ಅಲ್ಪ ಚಕ್ರದ ಬಯಕೆ ಹೆದರೆ ಎಲ್ಲರೂ ಬೆಟ್ಟುತ್ತಿರುವರ ಮಾವ. ಅಯ್ಯೋ ದುರ್ವಯವೇ, ನನ್ನಲ್ಲಿಯೂ ವಂಚಿತನಾದೆಯ. ಅಮ್ಮ ಜನನಿ, ನಾನು ಯುದ್ಧಕ್ಕೆ ಬರುವಾಗ ಪರಾಜಯನಾಗಿ ನನಗೆ ಮುಖವನ್ನು ತೋರಬೇಡವೆಂದು ಹೇಳಿದ್ದೆಯಲ್ಲವೇ? ಅಮ್ಮ, ನಾನು ಯುದ್ಧದಲ್ಲಿ ಪರಾಜಯನಾಗಲಿಲ್ಲ. ಈ ಕುರುಕ್ಷೇತ್ರ ಎಲ್ಲವನ್ನು ಜಯಿಸಿ ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸಿ ಹಿಂದಿರುಗಿ ಬರುವಾಗ ಈ ಪಾಪಿಗಳ ಮೋಸಕ್ಕೆ ಸಿಲುಕಿ ಹತನಾಗುತ್ತಿರುವೆನಮ್ಮ. ಹಾ ಈಶ್ವರ, ಹಾ ಈಶ್ವರ. ಏನು ಪರಮಾತ್ಮ, ಅಭಿಮಾನಿನು ಯುದ್ಧಕ್ಕೆ ಹೋದವನು ಇನ್ನೂ ಬಾರಲೇ ಇಲ್ಲವಲ್ಲ? ಅಗ್ರಜ, ಸರ್ವನಾಶ ಸರ್ವನಾಶ. ಆ ಕೌರವರ ಮೋಸಕ್ಕೆ ಸಿಕ್ಕಿ ನಮ್ಮ ಕುಮಾರ ಅಭಿಮಾನಿಯು ಮೃತ್ಯುವಾದನು. ಏನು, ನಮ್ಮ ಕುಮಾರನೂ ಹತನಾದನೆ? ಹಾ ಪರಮೇಶ್ವರ, ಕೆಟ್ಟನೋ ಕೆಟ್ಟನೋ. ಅರಣವಾ
ಅಯ್ಯೋ ಪರಮಾತ್ಮ, ಇಷ್ಟಕ್ಕೆಲ್ಲ ನಾನೇ ಕಾರಣವು. ನಾನಿನ್ನು ಬದುಕಿರಬಾರದು ದೇವ, ನಾನಿನ್ನು ಬದುಕಿರಬಾರದು. ಅಗ್ರಜ, ಅದಕ್ಕಾಗಿ ನೀನು ಚಿಂತಿಸಬೇಡ. ನಾನೀಗಲೇ ಹೋಗಿ ಅಲ್ಲವರನ್ನು ಧ್ವಂಸ ಮಾಡಿ ನಮ್ಮ ಕುಮಾರನ ಆತ್ಮಕ್ಕೆ ಶಾಂತಿಯನ್ನು ಉಂಟು ಮಾಡಿ ಬರುವೆನು. ಸಿಂಧು ರಾಜ, ಆಚಾರ್ಯರು ರಚಿಸಿರುವ ಚಕ್ರವ್ಯೂಹದಲ್ಲಿ ನೀನು ಸುರಕ್ಷಿತವಾಗಿರುವೆ. ಧೈರ್ಯದಿಂದಿರು. ಎಂತಹ ವ್ಯೂಹವಿದು! 10 ದಾರಿಯ ಸುತ್ತಲೂ ನಮ್ಮ ಸೈನ್ಯವು ಸುತ್ತುವರೆದಿದೆ. ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಮೃತ್ಯುವಿಗೂ ಇಲ್ಲಿ ಅವಕಾಶವಿಲ್ಲ. ಧೈರ್ಯದಿಂದಿರು ಜಯದ್ರಥ. ಮಾವ ಜಯದ್ರಥ, ಈ ಅದ್ಭುತವಾದ ವ್ಯೂಹವನ್ನು ಭೇದಿಸಿ ನಿಮ್ಮನ್ನು ಹಿಡಿಯಬೇಕಾದರೆ ಆ ಬಾಲನೇತ್ರನಿಗೂ ಅಸಾಧ್ಯ. ಆದರೆ ಏನು ದುಶ್ಯಾಸನ, ಸೂರ್ಯನು ಅಸ್ತಂಗತನಾದ ಸಮವಾಯಿತು. ಅರ್ಜುನನು ಪ್ರತಿಜ್ಞೆಯನ್ನು ಮಾಡಿರುವನು. ಆತನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ನನ್ನನ್ನು ಕೊಲ್ಲುವುದಾಗಿ ಸೆಟ್ಟ ಮಾಡಿರುವನಲ್ಲ, ಅದು ಎಂದಿಗೂ ಭಂಗವಾಗುವುದಿಲ್ಲ. ನಡೆದುತ್ತಿರುವುದಲ್ಲ. ಏನು ಸೈಂಧವ, ಇಷ್ಟೊಂದು ಚಂದಾಗಿ ಬೆಳೆದ ದೇಹ ಇರುವಾಗ ಈ ಸಣ್ಣ ತಲೆಗಾಗಿ ಚಿಂತಿಸುವುದೇ ಹುಚ್ಚ ಸೈಂಧವ. ತಲೆ ಹೋದರೆ ಹೋಗಲಿ ಬಿಡು, ತಲೆ ಹೋದ ದೇಹವನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುವೆನು. ಏನು ಮಾವ, ಇಂಥ ಪರಿಸ್ಥಿತಿಯಲ್ಲೂ ಪರಿಹಾಸ ಮಾಡಬಹುದೇ ಮಾವ ನೀವು? ಏನು ಮಾಡುವುದು ಸುಯೋಧನ? ನಗುತ್ತಲೇ ಹುಟ್ಟಿದನು, ನಗುತ್ತಲೇ ಬೆಳೆದನು, ಕೊನೆಗೊಂದು ದಿವಸ ನಗುತ್ತಲೇ ಸಾಯುವನು. ನಡೀರಿ, ಎಲ್ಲರೂ ಹೋಗೋಣ. ಬನ್ನಿ, ನಡೀರಿ. ಈಗ ಈ ಸಕುರಿಗೆ ಆನಂದ, ಈಗ ಈ ಸಕುರಿಗೆ ಪರಮಾನಂದ. ಆನಂದ ಆನಂದ ಈ ಸಕುರಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ದುರ್ಯೋಧನ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಸಕುನಿಗೆ ಪರಮ. ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳು ಆ ಕುರಿಗಳ ರಣದಳು ಬಲಿ ಕೊಡುವೆ. ದುರ್ಯೋಧನ, ಕೌರವ ಕುರಿಗಳ ಆ ಕುರಿಗಳ ರಣದಳು ಬಲಿ ಕೊಡುವೆ. ತರ್ಪಣ ನೀಡುವೆ ಅನುಜರಿಗೆ. ದುರ್ಯೋಧನ, ತರ್ಪಣ ನೀಡುವೆ ಅನುಜರಿಗೆ. ನೆಮ್ಮದಿ ಹೊಂದಿರಿ ನೀವಿನ್ನು. ಆನಂದ ಆನಂದ ಈ ಸಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ, ಕೇಳಿನ ಸರ್ಪದ ಮೆಟ್ಟಿ ಸರಸವನ್ನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಲ್ಲಿ ಸರಸವನ್ನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಣಿ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ. ಆನಂದವನ ಪೊಂದುವೆ.
ಸುದಿನ ಒದಗಿತು ಫಲ, ಸುದಿನ ಒದಗಿತು ಫಲ, ಇದ ನೋಡಲ ನಗ ಸುದಿನ ಒದಗಿತು ಫಲ, ಸುದಿನ ಒದಗಿತು ಫಲ, ಇದ ನೋಡಲ ನಗ ಸುದಿನ ಒದಗಿತು ಫಲ, ಹಿಡಿಗೆ ಸಿಕ್ಕಿದ ಕಡುಕ ದ್ರೋಹಿಗಳ, ಹಿಡಿಗೆ ಸಿಕ್ಕಿದ ಕಡುಕ ದ್ರೋಹಿಗಳ, ಹಿಡಿದು ನೀಚರ ಕರುಳನು ಬಗೆವೆ, ಹಿಡಿದು ನೀಚರ ಕರಿಯನು ಬಗೆವೆ, ಅಡಿಯೋಳ್ ಹಚ್ಚೆ ಪುಡಿ ಪುಡಿ ಗುಟ್ಟೆ, ಅಡಿಯೋಳ್ ಹಚ್ಚೆ ಪುಡಿ ಪುಡಿ ಗುಟ್ಟೆ, ಮೊಂಡ ಮೊಂಡ ಚಂಡಾಡುವೆನು ಫಲ, ಇದ ನೋಡಲ ನನಗೆ ಸುದಿನ ಒದಗಿತು ಫಲ. ಅಭಿಮಾನುವಿನ ಕೊಂದ ಈ ಕೌರವರ ಪಾಪಿಗಳೆಲ್ಲರೂ ಹತರಾದರು. ಎಲೆಲವೋ ದುಶ್ಯಾಸನ, ಎಲವೋ ದುಶ್ಯಾಸನ, ಯುದ್ಧಕ್ಕೆ ಸಿದ್ಧನಾಗು. ನಿನ್ನನ್ನು ಕೊಂದು ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುವೆನು. ಬಲಕೊಟ್ಟೋರನ 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 ಛಲವನ್ನೊಪ್ಪಿಸಿ ಸರಗಟ್ಟಿಗಳಿಸಿ, ಛಲವನ್ನೊಪ್ಪಿಸಿ ಸರಗಟ್ಟಿಗಳಿಸಿ, ಸುಲಭವ ನೆಟ್ಟಿ ತಲೆಯನ್ನು ನೆಟ್ಟಿ, ಸುಲಭವ ನೆಟ್ಟಿ ತಲೆಯನ್ನು ನೆಟ್ಟಿ, ನಾನು ನೋಡಿ ಆಟ ಮಾಡಿಕೊಳ್ಳಿ ಸೊಡಿನ ಒದಗಿದು ಫಲ, ಇದ ನೋಡದೆ ನನಗೆ ಸೊಡಿನ ಸೊಡಿನ ಒದಗಿತು ಫಲ. ಹೇಳೋ ಬಂಡ ಭೀಮ, ಈ ದಿನ ನಿನ್ನ ರುಂಡ ಮುಂಡವನ್ನು ಚೆಂಡಾಡದಿದ್ದರ ನಾನು ದುಶ್ಯಾಸನೇ ಅಲ್ಲ, ಎಲ್ಲೂ ಪಾಪಿ ಇದ್ದಕ್ಕೆ. ಎಲೆಲವೋ ದುಶ್ಯಾಸನ, ಮಹಾವೀರರಾದ ನಾವು ಗದಾ ಯುದ್ಧವನ್ನು ಮಾಡುವುದು ಬೇಡ, ಮಲ್ಲ ಯುದ್ಧವನ್ನು ಮಾಡೋಣ ಬಾ. ಮಲ್ಲ ಯುದ್ಧ? ಅದೇನು ಮಲ್ಲ ಯುದ್ಧ ಎಂದರೆ ಹಿಂದೆ ಬಕಾಸುರನು ನಿನಗೆ ಕೊಡುತ್ತಿದ್ದ 12 ಬಂಡಿ ಅನ್ನವೆಂದು ತಿಳಿದೇನೋ? ಪಾಪೆ, ನಾನು ಅದಕ್ಕೂ ಸಿದ್ಧ. ಎಲವೋ ಸಿಕ್ಕಿದೆಯಾ ಭಾವಿ, ಸಾಯುವನಾಗು. ಪಾಂಚಾಲಿ ಎಲ್ಲಿರುವ ಬೇಗ ಬಾ. ಪ್ರಾಣೇಶ್ವರ, ಪಾಂಚಾಲಿ, ಈ ದುಶ್ಯಾಸನ ಕರುಳುಗಳನ್ನು ಬಗೆದಿರುವೆನು. ಇವನ ಬಿಸಿ ರಕ್ತದಿಂದ ನಿನ್ನ ಮುಡಿಯನ್ನು ಕಟ್ಟಿಕೋ. ಇದೋ ಪಾಂಚಾಲಿ, ಪ್ರಾಣೇಶ್ವರ, ಯುದ್ಧ ರಂಗದಲ್ಲಿ ಸ್ತ್ರೀಯರು ಬಹಳ ಹೊತ್ತು ನಿಲ್ಲಬಾರದು. ನೀನಿನ್ನು ಹೊರಡು. ಆ ದುಶ್ಯಾಸನ ತೊಡೆಯನ್ನು ಮುರಿದು ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುವೆನು.